ರಾಜ್ಯಾಧ್ಯಕ್ಷ ಹುದ್ದೆಗೆ ಯಾವುದಾದ್ರೂ ಹೆಸರುಗಳು ಇಲ್ಲ, ಆ ರೀತಿ ಯಾವುದೇ ರೀತಿ ಇವತ್ತು ಚರ್ಚೆ ಆಗಿಲ್ಲ. ಚುನಾವಣಾ ಪ್ರಕ್ರಿಯೆಗಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ನಿರ್ಧಾರ ಮಾಡಿದ್ದಾರೆ. ಇಲ್ಲ, ಅದು ಅಲ್ಲಿ ಲೋಕಲ್ ಲೀಡರ್ಗಳು ಮಾಡ್ಕೋತಾರೆ. ಸ್ಥಳೀಯವಾಗಿ ಅಲ್ಲಿಯ ಜಿಲ್ಲೆಯ ನಾಯಕರುಗಳೇನಿದ್ದಾರೆ ಅವರವರು ಕೂತು ಚರ್ಚೆ ಮಾಡ್ಕೋತಾರೆ, ಅವರಿಗೆ ಬಿಟ್ಟಿದ್ದೇವೆ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ಯುವಂತ ಇಂಥ ರಾಕ್ಷಸಿ ಕೃತ್ಯ ಇದೆಯಲ್ಲ, ಈ ಸರ್ಕಾರ ಕೇಳ್ತೇನೆ, ಇವತ್ತು ನಿಮ್ಮ ಆಡಳಿತ ಅನ್ನೋದು ಎಲ್ಲಿಗೆ ಬಂದಿದೆ ಅಂತ ಹೇಳಿ. ಇಲ್ಲಿಯವರೆಗೆ ಮನುಷ್ಯರುಗಳನ್ನು ಕೊಲೆ ಮಾಡೋದು ನೋಡ್ತಾ ಇದ್ದೋ, ಮನುಷ್ಯರುಗಳನ್ನು ನೀವು ಮಾಡ್ತಾ ಇವತ್ತು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೀರಿ. ಇವತ್ತು ನಮ್ಮ ಕಾಮಧೇನು ಅಂತೀವಿ, ನಾವು ದೇವರು ಅಂತ ಪೂಜಿಸ್ತೀವಿ, ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ, ಹಾಲು ಕೊಡ್ತಕ್ಕಂಥ ಹಸುನ ಕಾಮಧೇನು ಅಂತ ಕರಿತೀವಿ. ಅಂಥ ಹಸುಗಳ ಕೆಚ್ಚಲನ್ನು ಕುಯ್ತಕ್ಕಂಥ ಹೀನ ಕೃತ್ಯ ಮಾಡ್ತಕ್ಕಂಥವ್ರು ಅವನಿಗೆ ಯಾವುದೇ ವರ್ಗಕ್ಕೆ ಸೇರಿರಲಿ, ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಹೇಯ ಕೃತ್ಯ ಮಾಡ್ತಕ್ಕಂಥ ಆ ಒಂದು ಮನಸ್ಸಿನ ವಿಕೃತ ಭಾವನೆ, ಇಂಥವ್ರ ಬಗ್ಗೆ ಕಠಿಣವಾದಂಥ ನಿಲುವು ತೆಗೆದುಕೋಬೇಕು. ಪರಮೇಶ್ವರ್ ಅವರು ಬೆಣ್ಣೆ ಮಾತಾಡೋದ್ರಾಗಲ್ಲ. ನಿಮ್ಮ ಡಿನ್ನರ್ ಪಾರ್ಟಿ ಸ್ವಲ್ಪ ನಿಲ್ಲಿಸಿ, ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಇದನ್ನು ಸರಿಪಡಿಸ್ಲಿಕ್ಕೆ ಗಮನ ಕೊಡಿ. ಡಿನ್ನರ್ ಪಾರ್ಟಿ ಏನು ಎಲ್ಲೂ ಓಡೋಗಲ್ಲ. ಆ ಡಿನ್ನರ್ ಪಾರ್ಟಿನೂ ಅದೆಂತೂ SC/ST ಸಮಾಜಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ವಂತೆ, ಅದು ಚರ್ಚೆ ಮಾಡೋಕ್ಕೆ ಡಿನ್ನರ್ ಪಾರ್ಟಿ ಅಂತ. ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಇಟ್ಕೊಂಡಿದ್ದೀರಿ? ಕೆಂಗಾಲನ್ ಮಂತ್ಯಾರ ಅಂತ ಕ್ಯಾಬಿನೆಟ್ ಹಾಲ್ ಕಟ್ಟಿ ನಿಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನ ಯಾಕೆ ಮಾಡ್ತೀರಿ ನೀವು? ಇಲ್ಲೆಲ್ಲೋ ಪ್ರೈವೇಟ್ ಡಿನ್ನರ್ ಪಾರ್ಟಿ ಮಾಡ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರಾ? ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಕ್ಕೆ ಏನಾಗಿದೆ ನಿಮಗೆ? ಏನಾದರೂ ಇವತ್ತು ಸರ್ಕಾರದಲ್ಲಿರೋ ಲೋಪದೋಷಗಳನ್ನ, ಇದು ಹೊಸ ಸಿಸ್ಟಮ್ ಯಾವಲ್ಲಿಂದ ಪ್ರಾರಂಭ ಮಾಡ್ಕೊಂಡಿದ್ದೀರಿ? ಇವತ್ತು ಆ ಹಸುಗಳ ವಿಷಯದಲ್ಲಿ ನಡ್ಕೊಂಡಂಥ ರೀತಿ ಇದೆಯಲ್ಲ, ರಾಜ್ಯವನ್ನು ನೀವು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ? ನಿಮ್ಮ ಆಡಳಿತದ ವೈಖರಿ ಮನುಷ್ಯತ್ವವನ್ನೇ ಈ ರಾಜ್ಯದಲ್ಲಿ ಮರೀತಕ್ಕಂಥ ರಾಕ್ಷಸಿ ವೃತ್ತಿಯ ಜನಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದೀರಿ ಅಂತ ಜನಗಳನ್ನು ಇವತ್ತು ಬಂದವರು ಎಲ್ಲರನ್ನೂ ನ್ಯಾಚುರಲಿ ಭೇಟಿ ಮಾಡಿದ್ದಾರೆ ಅಷ್ಟೇ, ಬೇರೆ ಅದರಲ್ಲಿ ವಿಶೇಷ ಏನಿಲ್ಲ. ನೋಡಿ, ವರದಿ ಬಿಡುಗಡೆ ಏನಿದೆ, ಏನು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಮಾಡಿದ್ರೆ ನೋಡೋಣ. ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಎಷ್ಟು ವರ್ಷ ಆಯಿತು? ಈ ಒಂದು ಕಮಿಟಿ ರಚನೆ ಮಾಡಿ ಕಾಂತರಾಜು ವರದಿ ರಚನೆ ಮಾಡಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು? ಎಷ್ಟು ವರ್ಷ ಆಯಿತು? 10 ವರ್ಷ 11 ವರ್ಷ ಆಗಿದೆ. 10 ವರ್ಷ ಕಂಪ್ಲೀಟ್ ಆಯಿತು. 10 ವರ್ಷದೊಂದೇ ಇದ್ದಂಥ ಹಲವಾರು ಜಾತಿಗಳ ಸಮಾಜದ ಸಮಸ್ಯೆಗಳಿಗೆ ಸಿದ್ದರಾಮಯ್ಯನವ್ರ ಪಾಪ ಈಗ 10 ವರ್ಷದಲ್ಲಿ 7 ವರ್ಷ ಅವರಲ್ವಾ? 7 ವರ್ಷ ಅವರೇ ಮುಖ್ಯಮಂತ್ರಿ. ದೇಶದಲ್ಲಿ ಯಾರೋ ಅಂತ ಮುಖ್ಯಮಂತ್ರಿನ ಕಂಡಿಲ್ವಂತಲ್ಲ ನಾವು. ಅವ್ರು 7 ವರ್ಷ ಅಹಿಂದ ವರ್ಗದ ಮುಖ್ಯಮಂತ್ರಿಯಾಗಿ ಆ ವರ್ಗಕ್ಕೆಲ್ಲ ನ್ಯಾಯ ದೊರಕಿರ್ಬೇಕಲ್ವಾ? 10 ವರ್ಷದಲ್ಲಿ ಹಲವಾರು ಬದಲಾವಣೆಗಳಿದೆ. ಇವತ್ತು ಕೇಂದ್ರ ಸರ್ಕಾರವು ಅಲ್ಲಿ ರಾಹುಲ್ ಗಾಂಧಿಯವರು ಅವ್ರ ಪಾಪ ಹೇಳ್ತವ್ರದಂತೂ ಜಾತಿ ಗಣತಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಅಂತ. ಈಗಾಗಲೇ ಕೇಂದ್ರ ಸರ್ಕಾರವೂ ಹೇಳಿದೆ, ಜಾತಿ ಗಣತಿಯನ್ನು ಜನಗಣತಿಯನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ಕೈನಲ್ಲಿ ಈಗ 10 ವರ್ಷ ಏನಾಗಿದೆ, ಹಲವಾರು ಬದಲಾವಣೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಇಲ್ಲ ಕೇಂದ್ರ ಸರ್ಕಾರದ ಜಾತಿ ಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಏನಾಗ್ತದೆ ಅಲ್ಲಿವರೆಗಾದರೂ ಕಾಯಬೇಕು. ಇಲ್ಲ ಹೊಸದಾಗಿ ನೀವು ಇನ್ನೊಂದು ಜಾತಿ ಗಣತಿ, ನಿಮಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ, ಜನಗಳ ಮೇಲೆ ಬರೀ ಎಳೆದು ವಸೂಲಿ ಚೆನ್ನಾಗಿ ಮಾಡ್ತಾಯಿದ್ದೀರಿ, ದುಡ್ಡಿಗೇನು ನಿಮಗೇನು ಸಮಸ್ಯೆ ಇಲ್ವಲ್ಲ, ಇನ್ನೊಂದು ಮಾಡಿಬಿಡಿ.
ಇನ್ಯಾರಾದ್ರೂ ಒಂದು ವರದಿ ನಾಯಕತ್ವನ ಇದಲ್ಲ ಭಾಳ ಜನ ಗಂಜಿ ಕೇಂದ್ರದವರು ಕಾಯ್ತಾವ್ರಲ್ಲ, ಇನ್ನೊಂದು ಮಾಡಿದ್ರೆ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.